ಮೊದಲನೇ ಪ್ರಶ್ನೆ, ಮಧುಮೇಹ ರೋಗಿಗಳಿಗೆ ಯಾವ ಹಣ್ಣು ಉತ್ತಮ? ಎ. ಸೇಬು, ಬಿ. ದಾಳಿಂಬೆ, ಸಿ. ದ್ರಾಕ್ಷಿಗಳು, ಡಿ. ಹಲಸು. ಉತ್ತರ ಬಿ. ದಾಳಿಂಬೆ. ಎರಡನೇ ಪ್ರಶ್ನೆ, ಸೊಳ್ಳೆಗಳು ಹೆಚ್ಚಾಗಿ ಯಾವ ಹಣ್ಣು ತಿನ್ನುವವರಿಗೆ ಆಕರ್ಷಿಸುತ್ತವೆ? ಎ. ಪೇರಳೆ ಹಣ್ಣು, ಬಿ. ಪಪ್ಪಾಯ ಹಣ್ಣು, ಸಿ. ಮಾವಿನ ಹಣ್ಣು, ಡಿ. ಬಾಳೆಹಣ್ಣು. ಉತ್ತರ ಡಿ. ಬಾಳೆಹಣ್ಣು. ಮೂರನೇ ಪ್ರಶ್ನೆ, ನೈಸರ್ಗಿಕವಾಗಿ ಕೊಲೆಸ್ಟ್ರಾಲ್ ಅನ್ನು ತ್ವರಿತವಾಗಿ ಕಡಿಮೆ ಮಾಡಲು ಉತ್ತಮ ಪಾನೀಯ ಯಾವುದು? ಎ. ದಾಳಿಂಬೆ ರಸ, ಬಿ. ದ್ರಾಕ್ಷಿಗಳು, ಸಿ. ಕ್ಯಾರೆಟ್, ಡಿ. ಸೇಬು. ಉತ್ತರ ಎ. ದಾಳಿಂಬೆ ರಸ. ನಾಲ್ಕನೇ ಪ್ರಶ್ನೆ, ಕಳೆದು ಹೋದ ತಲೆ ಕೂದಲು ಮತ್ತೆ ಬೆಳೆಯಲು ಏನು ತಿನ್ನಬೇಕು? ಎ. ಮೊಟ್ಟೆಗಳು, ಬಿ. ಸಿಹಿ ತಿಂಡಿಗಳು, ಸಿ. ಬ್ರೆಡ್, ಡಿ. ಗೋಧಿ ರೊಟ್ಟಿ. ಉತ್ತರ ಎ. ಮೊಟ್ಟೆಗಳು. ಐದನೇ ಪ್ರಶ್ನೆ, ನಿತ್ಯವೂ ಬಿಸಿ ಬಿಸಿ ಟೀ ಕುಡಿದರೆ ಯಾವ ರೋಗ ಬರುತ್ತದೆ? ಎ. ಕ್ಯಾನ್ಸರ್, ಬಿ. ಕಣ್ಣಿನ ಪೊರೆ, ಸಿ. ಮಲಬದ್ಧತೆ, ಡಿ. ನಿದ್ರಾಹೀನತೆ. ಉತ್ತರ ಎ. ಕ್ಯಾನ್ಸರ್. ಆರನೇ ಪ್ರಶ್ನೆ, ಯಾವ ದೇಶದಲ್ಲಿ ಪುರುಷರು ಲಂಗ ಧರಿಸುತ್ತಾರೆ? ಎ. ಮಯನ್ಮಾರ್, ಬಿ. ಫಿಲಿಪೈನ್ಸ್, ಸಿ. ಮಾರಿಷಸ್, ಡಿ. ಸ್ಕಾಟ್ಲೆಂಡ್. ಉತ್ತರ ಎ. ಮಯನ್ಮಾರ್. ಏಳನೇ ಪ್ರಶ್ನೆ, ಹೆಚ್ಚು ಟೀ ಕುಡಿಯುವುದರಿಂದ ಯಾವ ರೋಗ ಉಂಟಾಗುತ್ತದೆ? ಎ. ಸಕ್ಕರೆ ಕಾಯಿಲೆ, ಬಿ. ಆಯಾಸ, ಸಿ. ಮಲೇರಿಯಾ, ಡಿ. ಸಿಡುಬು. ಉತ್ತರ ಬಿ. ಆಯಾಸ. ಎಂಟನೇ ಪ್ರಶ್ನೆ, ಯಾವ ಪ್ರಾಣಿಯ ಬಾಯಿಯಲ್ಲಿ 14,000 ಹಲ್ಲುಗಳಿವೆ? ಎ. ಬಸವನ ಹುಳು, ಬಿ. ತಿಮಿಂಗಿಲ, ಸಿ. ಆನೆ, ಡಿ. ಮೊಸಳೆ. ಉತ್ತರ ಎ. ಬಸವನ ಹುಳುಗಳು. ಒಂಬತ್ತನೇ ಪ್ರಶ್ನೆ, ಭಾರತದಲ್ಲಿ ಕಲರ್ ಟಿವಿ ಯಾವಾಗ ಪ್ರಾರಂಭವಾಯಿತು? ಎ. 1982, ಬಿ. 1992, ಸಿ. 1972, ಡಿ. 1962. ಉತ್ತರ ಎ. 1982. ಹತ್ತನೇ ಪ್ರಶ್ನೆ, ಯಾವ ರಾಜ್ಯವನ್ನು ಭಾರತದ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತದೆ? ಎ. ಮಧ್ಯಪ್ರದೇಶ್, ಬಿ. ಮುಂಬೈ, ಸಿ. ರಾಜಸ್ಥಾನ್, ಡಿ. ಶಿಮ್ಲಾ. ಉತ್ತರ ಬಿ. ಮುಂಬೈ. ಹನ್ನೊಂದನೇ ಪ್ರಶ್ನೆ, ಮನೆಯಲ್ಲಿ ಏನನ್ನು ಇಟ್ಟುಕೊಂಡರೆ ಹಾವು ಮನೆಗೆ ಬರುವುದಿಲ್ಲ? ಎ. ನವಿಲುಗರಿ, ಬಿ. ಮೊಟ್ಟೆ ಚಿಪ್ಪು, ಸಿ. ಬೆಳ್ಳುಳ್ಳಿ ಸಿಪ್ಪೆ, ಡಿ. ಸಾಂಬ್ರಾಣಿ. ಉತ್ತರ ಎ. ನವಿಲುಗರಿ. ಮನೆಯಲ್ಲಿ ನವಿಲುಗರಿಯನ್ನು ಇಡುವುದರಿಂದ ನಕಾರಾತ್ಮಕ ಶಕ್ತಿ ಮನೆಯನ್ನು ಪ್ರವೇಶ ಮಾಡುವುದಿಲ್ಲ. ದುಷ್ಟ ಶಕ್ತಿಗಳಿಂದ ನಮ್ಮನ್ನು ರಕ್ಷಿಸುವ ಶಕ್ತಿ ನವಿಲುಗರಿ ಆಗಿದೆ. ನವಿಲುಗರಿ ಬೆಳಕಿಯಿಂದ ಭೂತ ಪ್ರೇತ ದೃಷ್ಟಿ ಬೀಳುವುದು, ಗೃಹ ದೋಷ, ವಾಸ್ತು ದೋಷದಂತ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ. ಹಾವು ಹಾಗೂ ನವಿಲುಗರಿ ಎರಡು ಶತ್ರುಗಳು. ಮನೆಯಲ್ಲಿ ನವಿಲುಗರಿಗಳಿದ್ದರೆ ಹಾವು ಮನೆಯನ್ನು ಪ್ರವೇಶಿಸುವುದಿಲ್ಲ. 12ನೇ ಪ್ರಶ್ನೆ, ಮಾನವನ ದೇಹದಲ್ಲಿನ ಮೂತ್ರಪಿಂಡಗಳ ತೂಕ ಎಷ್ಟು? ಎ. 250 ಗ್ರಾಂ, ಬಿ. 200 ಗ್ರಾಂ, ಸಿ. 300 ಗ್ರಾಂ, ಡಿ. 350 ಗ್ರಾಂ. ಉತ್ತರ ಎ. 250 ಗ್ರಾಂ. 13ನೇ ಪ್ರಶ್ನೆ, ಸಾವಿನ ನಂತರ ಮೆದುಳು ಎಷ್ಟು ಸಮಯ ಕೆಲಸ ಮಾಡುತ್ತದೆ? ಎ. 5 ರಿಂದ 10 ನಿಮಿಷ, ಬಿ. 10 ರಿಂದ 15 ನಿಮಿಷ, ಸಿ. 15 ರಿಂದ 20 ನಿಮಿಷ, ಡಿ. 20 ರಿಂದ 25 ನಿಮಿಷ. ಉತ್ತರ ಬಿ. 10 ರಿಂದ 15 ನಿಮಿಷ. 14ನೇ ಪ್ರಶ್ನೆ, ಯಾವ ಹಾವು ತನ್ನದ ಗೂಡು ಕಟ್ಟುತ್ತದೆ? ಎ. ಕಾಳಿಂಗ ಸರ್ಪ, ಬಿ. ಅವರಾಣಿ, ಸಿ. ಹೆಬ್ಬಾವು, ಡಿ. ನಾಗರ ಹಾವು. ಉತ್ತರ ಡಿ. ನಾಗರ ಹಾವು. 15ನೇ ಪ್ರಶ್ನೆ, ಎಷ್ಟೇ ಕಾಲವಾದರೂ ಕೆಡದ ಹಾಗೆ ಉಳಿದಿರುವ ಏಕೈಕ ಆಹಾರ ಪದಾರ್ಥ ಯಾವುದು? ಎ. ಖರ್ಜೂರ, ಬಿ. ಗೆಣಸು, ಸಿ. ಬೆಲ್ಲ, ಡಿ. ಜೇನುತುಪ್ಪ.
ಉತ್ತರ ಡಿ ಜೇನುತುಪ್ಪ. 16ನೇ ಪ್ರಶ್ನೆ, ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಮಹಾರಾಷ್ಟ್ರ, ಬಿ ಉತ್ತರ ಪ್ರದೇಶ್, ಸಿ ಮಧ್ಯಪ್ರದೇಶ್, ಡಿ ಒಡಿಶಾ. ಉತ್ತರ ಡಿ ಒಡಿಶಾ. 17ನೇ ಪ್ರಶ್ನೆ, 6 ದಿನಗಳ ಕಾಲ ಉಸಿರಾಡದೆ ಬದುಕಬಲ್ಲ ಜೀವಿ ಯಾವುದು? ಎ ಎರೆಹುಳು, ಬಿ ಆಮೆ, ಸಿ ಕಾಂಗರು, ಡಿ ಚೇಳು. ಉತ್ತರ ಡಿ ಚೇಳು. 18ನೇ ಪ್ರಶ್ನೆ, ದೇಹದ ಯಾವ ಭಾಗವು ಬೆವರುವುದಿಲ್ಲ? ಎ ಮೂಗು, ಬಿ ತುಟಿಗಳು, ಸಿ ಕಿವಿ, ಡಿ ಕೈ. ಉತ್ತರ ಬಿ ತುಟಿಗಳು. 19ನೇ ಪ್ರಶ್ನೆ, ಚಳಿಗಾಲದಲ್ಲೂ ದೇಹ ಬೆಚ್ಚಗಿರಲು ಏನನ್ನು ತಿನ್ನಬೇಕು? ಎ ಶೇಂಗಾ, ಬಿ ಐಸ್ ಕ್ರೀಮ್, ಸಿ ಗೋಡಂಬಿ, ಡಿ ಹಣ್ಣುಗಳು. ಉತ್ತರ ಎ ಶೇಂಗಾ. 20ನೇ ಪ್ರಶ್ನೆ, ಭಾರತದಲ್ಲಿ 10 ರೂಪಾಯಿ ನಾಣ್ಯಗಳನ್ನು ತಯಾರಿಸಲು ಎಷ್ಟು ವೆಚ್ಚವಾಗುತ್ತದೆ? ಎ 10 ರು, ಬಿ 6 ರೂಪಾಯಿ, ಸಿ 3 ರೂಪಾಯಿ, ಡಿ 1 ರೂಪಾಯಿ. ಉತ್ತರ ಬಿ 6 ರೂಪಾಯಿ. ಯಾವ ಹಣ್ಣನ್ನು ತಿನ್ನುವುದರಿಂದ ನಿಮ್ಮ ದೇಹದಲ್ಲಿನ ರಕ್ತ ಶುದ್ಧವಾಗುತ್ತದೆ? ಎ ಪಿಯರ್, ಬಿ ಬಾಳೆಹಣ್ಣು, ಸಿ ದಾಳಿಂಬೆ, ಡಿ ಪಪ್ಪಾಯಿ. ಉತ್ತರ ಎ ಪಿಯರ್. ಪಿಯರ್ ಹಣ್ಣುಗಳಲ್ಲಿ ಕಂಡುಬರುವ ಫೈಬರ್ ರಕ್ತವನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಪಿಯರ್ ಹಣ್ಣಿನಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ. ಪಿಯರ್ ಹಣ್ಣು ಅತ್ಯುತ್ತಮ ನೈಸರ್ಗಿಕ ರಕ್ತ ಶುದ್ಧೀಕರಣವಾಗಿದೆ. ಜಗತ್ತಿನಲ್ಲಿ ಶೂನ್ಯವನ್ನು ಮೊದಲು ಕಂಡುಹಿಡಿದವರು ಯಾರು? ಎ ಭಾರತೀಯರು, ಬಿ ಜಪಾನಿಯರು, ಸಿ ಚೀನಿಯರು, ಡಿ ಆಂಗ್ಲರು. ಉತ್ತರ ಎ ಭಾರತೀಯರು. ಜಗತ್ತಿನಲ್ಲಿ ಶೂನ್ಯವನ್ನು ಮೊದಲು ಕಂಡುಹಿಡಿದವರು ಭಾರತೀಯರು ಆಗಿದ್ದಾರೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಆಲೂಗಡ್ಡೆ ಉತ್ಪಾದಿಸುವ ದೇಶ ಯಾವುದು? ಎ ಭಾರತ, ಬಿ ರಷ್ಯಾ, ಸಿ ಸಿಂಗಾಪುರ್, ಡಿ ಚೀನಾ. ಉತ್ತರ ಡಿ ಚೀನಾ. ಪ್ರಪಂಚದಲ್ಲಿ ಅತಿ ಹೆಚ್ಚು ಆಲೂಗಡ್ಡೆ ಉತ್ಪಾದಿಸುವ ದೇಶ ಎಂದರೆ ಅದು ಚೀನಾ ಆಗಿದೆ. ರಕ್ತದೊತ್ತಡವನ್ನು ಕಡಿಮೆ ಮಾಡುವ ತರಕಾರಿಗಳು ಯಾವುವು? ಎ ಬೀಟ್ರೂಟ್, ಬಿ ಕ್ಯಾರೆಟ್, ಸಿ ಬದನೆಕಾಯಿ, ಡಿ ಟೊಮ್ಯಾಟೊ. ಉತ್ತರ ಎ ಬೀಟ್ರೂಟ್. ರಕ್ತದೊತ್ತಡವನ್ನು ಕಡಿಮೆ ಮಾಡುವ ತರಕಾರಿ ಅಂದರೆ ಹಣ್ಣುಗಳು, ತರಕಾರಿಗಳು ನಮ್ಮ ಆರೋಗ್ಯಕ್ಕೆ ಲಾಭಕಾರಿ ಎನ್ನುವ ವಿಚಾರವನ್ನು ನಮ್ಮೆಲ್ಲರಿಗೂ ತಿಳಿದಿದೆ. ಚೇಳಿನ ವಿಷವನ್ನು ಯಾವ ರೋಗವನ್ನು ಗುಣಪಡಿಸಲು ಬಳಸಲಾಗುತ್ತದೆ? ಎ ಕ್ಯಾನ್ಸರ್, ಬಿ ಶುಗರ್, ಸಿ ಹೃದಯ ರೋಗ, ಡಿ ಕೀಲು ನೋವು. ಉತ್ತರ ಡಿ ಕೀಲು ನೋವು. ಹೊಸ ಅಧ್ಯಯನದ ಪ್ರಕಾರ ಚೇಳಿನ ವಿಷವು ನೋವು ನಿವಾರಕವಾಗಿ ಕೀಲು ನೋವುಗಳಿಗೆ ಚಿಕಿತ್ಸೆಯಾಗಿ ಬಳಸಲಾಗುತ್ತದೆ.